ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು KFA ಟ್ರೆಂಡ್. ನಮ್ಮ ಡಿ ಬಾಸ್ ಅವರ ಬರ್ತ್ಡೇ ದಿನ ಈ ಥರ ಒಂದು ಅಪ್ಡೇಟ್ಸ್ಗಳು ಬರುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಒಳ್ಳೆ ಬಿಗ್ ಅಪ್ಡೇಟು, ಸಪ್ ಎಲ್ಲ ಸರ್ಪ್ರೈಸ್ ಅಪ್ಡೇಟ್ಗಳು. ಒಂದು ಡೆವಿಲ್ ಒಂದು ಗ್ಲಿಮ್ಸ್ ರಿಲೀಸ್ ಮಾಡ್ತಾರೆ ಅಂತ ಮುಂಚೆನೇ ಅನೌನ್ಸ್ ಮಾಡಿದರು. ಸಿಂಧೂರ ಲಕ್ಷ್ಮಣ ಅಪ್ಡೇಟ್ ಆಗಿರ್ಬೋದು, ಮತ್ತು ಪ್ರೇಮ್ಸ್ ಅವರ ಒಂದು ಥೀಮ್ ಪೋಸ್ಟರ್ ಆಗಿರ್ಬೋದು, ಅವೆಲ್ಲ ಸಡನ್ನಾಗಿ ಅಪ್ಡೇಟ್ ಕೊಟ್ಟಿದ್ದು ತುಂಬಾ ಸರ್ಪ್ರೈಸ್ ಆಗಿತ್ತು. ಅಭಿಮಾನಿಗಳಂತೂ ಅಬ್ದೂಟ ಅಂತ ಹೇಳ್ಬೋದು ಅವತ್ತು. ಈಗ ಮೊದಲನೇದಾಗಿ ನೋಡೋದಾದರೆ ಡೆವಿಲ್ ಮೂವಿ ಅಪ್ಡೇಟು ಒಂದು ಗ್ಲಿಮ್ಸ್ನ ಬಿಟ್ಬಿಟ್ಟು ಫಸ್ಟ್ ಲುಕ್ನ ತೋರಿಸ್ತಾರೆ. ನಿಜವಾಗ್ಲೂ ಆಫ್ಟರ್ ಕ್ರಾಂತಿ ಆದಮೇಲೆ ತುಂಬಾ ಲುಕ್ಸಲ್ಲಿ ತುಂಬಾ ಡಿಫ್ರೆಂಟ್ ಚೇಂಜ್ ಕಾಣ್ತಾ ಇದೆ. ಕಾಟೇರದಲ್ಲೂ ಅಷ್ಟೇ ಲುಕ್ಸ್ ಮೇಲೆ ತುಂಬಾ ವರ್ಕ್ ಮಾಡಿದರು. ಈಗ ಡೆವಿಲಲ್ಲೂ ಅಷ್ಟೇ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ದಾರೆ. ಬಟ್ ಯಾವ ಕತೆ ಅಂತ ಅರ್ಥ ಆಗ್ತಾ ಇಲ್ಲ ಡೆವಿಲ್ದು. ಒಂದು ಮೋಗೋಬೋಟ್ ಶಾರ್ಟ್ಸ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾರೆ. ಒಂದು ಡೈಲಾಗ್ ಹೇಳ್ಕೊಂಡು ಬರ್ತಾರೆ, ಒಂದು ಪೊಯಮ್ಮು ಚಿಕ್ಕ ಹುಡುಗರು ಇರ್ಬೇಕಾದ್ರೆ ಕೇಳಿರ್ತಾರೆ. ಆ ಒಂದು ಪೊಯಮ್ನ ಹೇಳ್ಕೊಂಡು ಡೈಲಾಗ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಆ ಒಂದು ಸ್ವ್ಯಾಗು, ಆ ಒಂದು ವಿಲನ್ನಿ ಶೇಡು, ಒಂದು ಲೈಟಾಗಿ ಆರ್ ಶೇಡು ಕೂಡ ಇದೆ. ಬಟ್ ಯಾವ ಜಾನರ್ ಮೂವಿ ಅಂತ ಗೊತ್ತಾಗಿಲ್ಲ. ಮತ್ತು ಈ ಒಂದು ಅಭಿಮಾನಿಗಳ ಒಂದು ರೆಫರೆನ್ಸ್ನ ತಗೊಂಡು ಡೆವಿಲ್ ಅನ್ನೋ ಮೂವಿ ಟೈಟ್ಲ್ ಏನಿತ್ತು ಮುಂಚೆ ಇದ್ದಿದ್ದನ್ನ ಈಗ ಹೊಸದಾಗಿ ಒಂದು ಟೈಟ್ಲ್ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಈ ಥರ ಒಂದು ಮಾಡಬೇಕು, ಯಾಕೆ ಅಂತಂದರೆ ತುಂಬಾ ಆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಈಗ ಬಿಟ್ಟಿರೋಂಥ ಒಂದು ಪೋಸ್ಟರ್ದು. ಡೆವಿಲ್ ಮೂವಿ ಮಿಲನ ಪ್ರಕಾಶ್ ಅವರು ಡೈರೆಕ್ಟ್ ಮಾಡ್ತಾಯಿದ್ದಾರೆ. ಈ ಹಿಂದೆ ತಾರಕ್ ಮೂವಿನ ಮಾಡಿದ್ರಲ್ಲ, ಆ ಒಂದು ಡೈರೆಕ್ಟರ್ ಇದನ್ನ ಡೈರೆಕ್ಟ್ ಮಾಡ್ತಾ ಇರೋದು. ಈ ಒಂದು ಡಿ ಬಾಸ್ ಅವರು ಹೇಳಿರೋ ಹಾಗೆ ಒಂದು ಆಗಸ್ಟ್ ಇಲ್ಲ ಸೆಪ್ಟೆಂಬರಿಗೆ ಫಿಲಮ್ ಬರೋ ಚಾನ್ಸಸ್ ಇದೆ. ಆಗಸ್ಟ್ ಅಥವಾ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಒಳಗೆ ಬರ್ಬೋದು. ನೋಡೋಣ ಅದು ಯಾವ ಥರ ಬರುತ್ತೆ ಅಂತ. ಈಗ ಸೆಕೆಂಡ್ ಅಪ್ಡೇಟ್ ನೋಡೋದಾದರೆ ನಮ್ಮ ಪ್ರೇಮ್ಸ್ ಅವರ ಒಂದು ಅಪ್ಡೇಟು. ನಮ್ಮ ಪ್ರೇಮ್ ಮತ್ತು KVN ಪ್ರೊಡಕ್ಷನ್ ಅವರು ಮತ್ತು ಡಿ ಬಾಸ್ ಅವರು ಈ 3 ಜನ ಒಟ್ಟಾಗಿ ಮಾಡ್ತಿರೋಂತಹ ಮೂವಿ ಟೈಟ್ಲ್ ಇನ್ನೂ ಅನೌನ್ಸ್ ಆಗಿಲ್ಲ. ಒಂದು ಸರ್ಪ್ರೈಸ್ ಆಗಿ ಬಂತು ಅಂತ ಹೇಳ್ಬೋದು. ಈ ಒಂದು ಮೋಷನ್ ಪೋಸ್ಟರಲ್ಲಿ ಏನು ಡಿಫ್ರೆಂಟ್ ಆಗಿದೆ ಅಂತಂದರೆ ಯಾವ ರೀತಿ ಸ್ಟೋರಿ ಅಂತ ಇನ್ನೂ ಗೊತ್ತಾಗಿಲ್ಲ. ಅದು ನೋಡಿದ್ರೆ ಮೇಲ್ನೋಟಕ್ಕೆ ಆಂಜನೇಯನ ಒಂದು ಕಾಲ್ ಥರ ಕಾಣುತ್ತೆ. ಆ ಒಂದು ಗದೆ ಏನಿದೆ, ಗದೆ ಮುಂದೆ ತ್ರಿಶೂಲ, ಜೈ ಶ್ರೀರಾಮನ್ನ ವರ್ಡು. ಬಟ್ ಇದನ್ನು ರೆಫರೆನ್ಸ್ ಆಗಿ ತೊಗೊಂಡಿದ್ದಾರೋ ಅಥವಾ ಇಡೀ ಮೂವಿನೇ ಇಲ್ಲ ರಾಮಾಯಣ ಥರ ಮಾಡಿದಾರೋ ಗೊತ್ತಿಲ್ಲ. ಅದಿನ್ನು ಯಾವ ರೀತಿ ಏನು ಅಂತ ಬಿಟ್ಕೊಟ್ಟಿಲ್ಲ. ಬಟ್ ಆ ಒಂದು ನೋಡೋದಾದರೆ ಆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದು ಯಾರು ಕೊಟ್ಟಿದ್ದಾರೋ ಗೊತ್ತಿಲ್ಲ. ನಿಜವಾಗ್ಲೂ ರೊಚ್ಚಿಗೆದ್ದು ಹೊಡೆದಿದ್ದಾರೆ ಗುರು. ಸಖತ್ತಾಗಿತ್ತು. ತುಂಬಾ ಅದು ನೋಡ್ತಿದ್ರೆ ತುಂಬಾ ಎಕ್ಸೈಟ್ ಆಗ್ತಿತ್ತು. ಈ ಒಂದು ಲೈನಪ್ ಏನಿದೆ ದರ್ಶನ್ ಸರ್ ಅವ್ರದ್ದು ತುಂಬಾ ಚೆನ್ನಾಗಿದೆ. 3 ಬಿಗ್ ಅಪ್ಡೇಟ್ಸು, 3 ಬಿಗ್ ಮೂವೀಸು, 3ರಲ್ಲೂ ಡಿಫ್ರೆಂಟ್ ರೋಲ್ಸು. ತುಂಬಾ ಎಕ್ಸೈಟ್ ಆಗಿದ್ದೀನಿ ನೆಕ್ಸ್ಟ್ ಮೂವೀಸ್ ಬರೋದಕ್ಕೆ. ಕ್ರಾಂತಿ ಒಂದು ಸಕ್ಸಸ್ ಏನಿದೆ, ಕಾಟೇರ ಒಂದು ಸಕ್ಸಸ್ ಏನಿದೆ, ಈ ಒಂದು ಕಾಟೇರ ಸಕ್ಸಸ್ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನು ಅನ್ನಿಸ್ತು ಈ ಒಂದು ಮೂವೀಸ್ ಅಪ್ಡೇಟ್ಸ್ಗಳು ಬಂದಿದ್ದು? ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಬಾಯ್.